ಈಗ ಬರಬೇಕಾದ್ರೆ ಭಾಳ ಆಶ್ಚರ್ಯ ಆಗೋಯ್ತು. ನಾನು ಬಂದು ಟರ್ನ್ ಮಾಡ್ತೀನಿ, ಒಂದು ಕೈನೆಟಿಕ್ ಹೊಂಡ ಮುಂಚೆ ಹೊಡೆದು ಇದಕ್ಕೆ ಹೊಡೆದು ಗಂಡ ಹೆಂಡತಿ ಆ ಕಡೆ ಬಿದ್ದಿದ್ದಾರೆ, ಬೈಕ್ ಮಧ್ಯದಲ್ಲಿ ಬಿದ್ದಿತ್ತು. ಒಂಥರ ಸಿನಿಮೆಯ ರೀತಿಯಲ್ಲಿ ಇದ್ರು ಪಾಪ, ಯಾರೂ ಇರಲಿಲ್ಲ ಅವರಿಗೆ, ಹೆದರ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೇ ನಾನು ಬಂದೆ, ಹೋಗಿ ಸಡನ್ಲಿ ಬಂದೆ, ನೋಡಿದಾಗ ತುಂಬ ಹೊಡೆತ ಬಿದ್ದಿದೆ ಅವರಿಗೆ. ಅವರು ಸ್ವಲ್ಪ ಗಾಬರಿ ಎಲ್ಲ ಆಗಿಬಿಟ್ಟಿದ್ರು. ಅವರಿಗೆಲ್ಲ ಸಮಾಧಾನ ಮಾಡಿ ನೀರು ಕುಡಿಸಿ ಛತ್ರಿ ಗಿತ್ರೆಲ್ಲ ಹಿಡಿದು ತಣ್ಣಗೆ ಮಾಡಿ ಅವರಿಗೆಲ್ಲ ಮಾಡಿ, ಪಾಪ ಬಿಸಿಲಿತ್ತು ತಲೆಗೆ ಅಂತ. ಪಾಪ ಅವರಿಗೆ ಅಂಗವಿಕಲ ಇದ್ದ. ಕೊನೆಗೆ ನನ್ನ ಆಂಬುಲೆನ್ಸ್ ಬರೋದು ಲೇಟ್ ಆಗುತ್ತೆ ಅಂತೇಳಿ ನಮ್ಮದೇ ಗಾಡಿಯಲ್ಲಿ ಹಾಕಿ ಅವ್ರು ಕಳಿಸಿ, ಈಗ ಆಸ್ಪತ್ರೆಯಲ್ಲಿ ಚೆನ್ನಾಗಿದ್ದಾರೆ ಅಂತ ರಿಪೋರ್ಟು ಬಂತು, ಪೊಲೀಸ್ ಹಾಕಿ ಕಳಿಸಿದ್ದೀನಿ. ಚೆನ್ನಾಗಿದ್ದಾರೆ, ಅವ್ರಿಗೇನು ಇದಾಗಲ್ಲ, ಟ್ರೀಟ್ಮೆಂಟ್ ಮಾಡಿ ಕ್ಲೀನಾಗಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಭಾಳ ನೋವಾಯ್ತು ಅವ್ರು ನೋಡ್ಬಿಟ್ಟು, ಅವ್ರು 2 ಜನನ ಪಾಪ ದೇವಸ್ಥಾನಕ್ಕೆ ಹೋಗಿದ್ರಂತೆ, ಯಾರೂ ಇರಲಿಲ್ಲ. ಆ ಟರ್ನಿಂಗೆಲ್ಲ ಹೊಡೆದೆ, ಹೊಸಗುಂದ ಟರ್ನಲ್ಲೇ ಒಂದು ಇದಕ್ಕೆ ಹೊಡೆದು ಬಿಟ್ಟಿದ್ದಾರೆ. ಆ ಗಾಡಿ ಮಧ್ಯೆ ಬಿದ್ದಿದೆ ಬಿಟ್ಟರೆ ಅವ್ರಿಗೆ ಹೋಗಿ ಹೊಡೆದೋಡ್ತಕ್ಕೆ ಅವ್ರು ಅಲ್ಲೇ ಇದ್ದಾರೆ. ಆ ಯಮ್ಮನ ಸೀರೆ ಇದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ, ಎಲ್ಲ ವೀಲಿಗೆಲ್ಲ ಡಿವೈಡ್ ಇದು ಹಾಕಿರ್ತಾರೆ, ಅದಕ್ಕೆ ಸಿಕ್ಕಾಕೊಂಡ್ಬಿಟ್ಟು ಆ ಯಮ್ಮ ಬರೋಕ್ಕೆ ಆಗ್ತಿಲ್ಲ. ಇವನು ಅಲ್ಲೆಲ್ಲ ಮೂಲೆ ಮಲಗಿಬಿಟ್ಟಿದ್ದಾರೆ. ಬರೀ ನಾನು ಹೋಗಿ ಗಾಬರಿ ಆಗ್ಬಿಟ್ಟೆ ಅದು ನೋಡಿಬಿಟ್ಟು. ಬರೀ ತಕ್ಷಣ ಎಬ್ಬಿಸಿ ಕೂರಿಸಿ, ಪಾಪ ಮೇಡಮ್ ಅವರು ಇದ್ದರು, ಅವರು ಸಹ ಆ ಯಮ್ಮಗೆ ಹೆಲ್ಪ್ ಮಾಡಿ ಎಲ್ಲ ರೆಡಿ ಮಾಡಿ ಕಳಿಸ್ಕೊಟ್ಟಿದ್ದೀನಿ. ಖಂಡಿತ ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.